ಇರು ನೀನು ಉಸಿರುವ ತನಕ ಭಾರತೀಯನೆಂದು ಕೂಗುತ್ತಿದ್ದು ನೀನು ಗರ್ವದಿಂದ ಜೈ ಭಾರತಾಂಬೆ ಎಂದು. ಇಂದು ಆಗಮಿಸಿದರು ಪ್ರೌಢಶಾಲೆಯ ಮೊದಲನೆಯ ತಂಡ ಸಲ್ಲಿಸೋರು ಗೌರವಪೂರ್ವಕ ನಮನವನ್ನು ಆಹ್ವಾನಿತ ಗಣ್ಯರಿಗೆ. ನಮ್ಮವರ ಕೊಡುಗೆ ಅತ್ಯಂತ ಹೋರಾಟದಿಂದಲೇ ಆಯಿತು. ಆಂಗ್ಲರ ಅಂತ್ಯ, ದೇಶಕ್ಕಿಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಇಂದು ಆಗಮಿಸುವರು ಪ್ರೌಢಶಾಲೆಯ ಎರಡನೆಯ ತಂಡ ಸಲ್ಲಿಸುವರು ಗೌರವಪೂರ್ವಕ ನಮನವನ್ನು ಆಹ್ವಾನಿತ. ಸಂಸ್ಕೃತಿಯ ವೈವಿಧ್ಯತೆ, ಏಕತೆ ಮೆರೆಯುವ ನಮ್ಮ ಭಾರತ, ತಲೆಬಾಗಿ ಶ್ರಮಿಸೋಣ. ಆಗಮಿಸುವರು ಪ್ರೌಢಶಾಲೆಯ ಮೂರನೆಯ ತಂಡ ಸಲ್ಲಿಸುವರು ಗೌರವಪೂರ್ವಕ ನಮನವನ್ನು ಆಹ್ವಾನಿತ ಗಣ್ಯರಿಗೆ. ನಮ್ಮ ದೇಶ ಇರಲಿ, ನಮಗೆ ಗೌರವ. ಭಾರತಾಂಬೆಯ ಮಕ್ಕಳೆಂದು ಹೆಮ್ಮೆಯಿಂದ ನುಡಿದು ನಡೆಯುವ. ಇಂದು ಆಗಮಿಸುವರು ಪ್ರಾಥಮಿಕ ಶಾಲೆಯ ಮೊದಲನೇ ತಂಡ ಸಲ್ಲಿಸುವರು ಗೌರವಪೂರ್ವಕ ನಮನವನ್ನು. ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ. ಬಾಲಗಂಗಾಧರ್ ತಿಲಕ್ ಅವರ ಘೋಷಣೆಯೊಂದಿಗೆ ಆಗಮಿಸುವರು ಪ್ರಾಥಮಿಕ ಶಾಲೆಯ ಐದನೇ ತಂಡ ಸಲ್ಲಿಸುವರು ಗೌರವಪೂರ್ವಕ ನಮನವನ್ನು ಆಹ್ವಾನಿತ ಗಣ್ಯರಿಗೆ. ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ನೇತಾಜಿ ಸುಭಾಷ್
ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಹಾರಿಸೋಣ ಮುಗಿಲೆತ್ತರಕ್ಕೆ ನಮ್ಮ ಭಾರತ ಮಾತೆಯ ತ್ರಿವರ್ಣ ಧ್ವಜವನ್ನು. ನಮ್ಮ ತಾಯ್ನಾಡಿನ ವೀರರ ತ್ಯಾಗದ ಬಲಿದಾನದ ಸಾಂಕೇತಿಕವಾಗಿ ನಾವಿಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಹೆಮ್ಮೆಯಿಂದ ಆಚರಿಸೋಣ. ಇಂದು ಮಾತೆ ಮರಿಯಮ್ಮನವರ ಸ್ವರ್ಗಾರೋಹಣ ಹಬ್ಬ ಹಾಗೂ ನಮ್ಮ ಭಾರತ ದೇಶದ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರಾದ ವಂದನೀಯ ಸ್ವಾಮಿ ಜೋಸೆಫ್ ಚಾರ್ಲ್ಸ್ ಗುರುಗಳಿಗೆ ಉಭಯ ಶಾಲೆಗಳ ಮುಖ್ಯ ಶಿಕ್ಷಕರ ಪರವಾಗಿಯೂ ಮುಖ್ಯ ಅತಿಥಿಗಳ ಪರವಾಗಿಯೂ ಇಲ್ಲಿ ನಡೆದಿರುವ ಸರ್ವರ ಪರವಾಗಿಯೂ ಮನ ತುಂಬಿದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೊಳ್ಳೇಗಾಲದ ಸರ್ಕಾರಿ SVK ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ರೋಟರಿ ಸಂಸ್ಥೆಯ ಇಂಟ್ರೆಕ್ಟ್ ಚೇರ್ಮನ್ ಆಗಿರುವಂತಹ ಉಪನ್ಯಾಸಕರಾದ ಜೋಸೆಫ್ ಅಲೆಕ್ಸಾಂಡರ್ ಉಪನ್ಯಾಸಕರಿಗೆ ನಮ್ಮ ಶಾಲೆಯ ವ್ಯವಸ್ಥಾಪಕರ ಪರವಾಗಿಯೂ ಉಭಯ ಶಾಲೆಗಳ ಮುಖ್ಯ ಶಿಕ್ಷಕರ ಪರವಾಗಿಯೂ ಇಲ್ಲಿ ನಡೆದಿರುವ ಸರ್ವರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಮರಿಯಮ್ಮಂಗಳದ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಸಿರಿಲ್ ಸೆಲ್ವಕುಮಾರ್ ಗುರುಗಳಿಗೆ ನಮ್ಮ ಶಾಲಾ ವ್ಯವಸ್ಥಾಪಕರ ಪರವಾಗಿಯೂ ಮುಖ್ಯ ಶಿಕ್ಷಕರ ಪರವಾಗಿಯೂ ಶಿಕ್ಷಕ ವೃಂದದವರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂತ ಥಾಮಸ್ ಕಾನ್ವೆಂಟಿನ ಸುಪೀರಿಯರ್ ಆದಂತಹ ಸಿಸ್ಟರ್ ಡೆನಿಸರ್ ಅವರು ಆಗಮಿಸಿರುತ್ತಾರೆ. ಅವರಿಗೆ ನಮ್ಮ ಶಾಲಾ ವ್ಯವಸ್ಥಾಪಕರ ಪರವಾಗಿಯೂ ಮುಖ್ಯ ಶಿಕ್ಷಕರ ಪರವಾಗಿಯೂ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮರಿಯಮ್ಮಂಗಳದ ಜೋದಾತದೇಯ ಕಾನ್ವೆಂಟಿನ ಸುಪೀರಿಯರ್ ಆದಂತಹ ಸಿಸ್ಟರ್ ಮಾರ್ತಾರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ವ್ಯವಸ್ಥಾಪಕರ ಪರವಾಗಿಯೂ ಮುಖ್ಯ ಶಿಕ್ಷಕರುಗಳ ಪರವಾಗಿಯೂ ಶಿಕ್ಷಕ ವೃಂದದವರ ಪರವಾಗಿಯೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಗ್ರಾಮ ಪಂಚಾಯಿತಿಯ ಮಾಜಿ ಚೇರ್ಮನ್ ಆದಂತಹ ಶ್ರೀಮತಿ ಆರೋಗ್ಯಮ್ಮರವರು ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ನಡೆದಿರುವ ಸರ್ವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯೋಧರಾದ ಶ್ರೀಯುತ ರಾಬರ್ಟ್ ರವಿರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಶಾಲಾ ವ್ಯವಸ್ಥಾಪಕರ ಪರವಾಗಿಯೂ ಮುಖ್ಯ ಶಿಕ್ಷಕರ ಪರವಾಗಿಯೂ ನನ್ನ ವೈಯಕ್ತಿಕವಾಗಿಯೂ ಮನ ತುಂಬಿದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಗ್ಯ ಗ್ರಾಮ ತೆಗೆದುಕೊಂಡು ಶಾಲೆಗೆ 8ನೇ ತರಗತಿಯಲ್ಲಿ ಪ್ರಿಯಾಂಜಲಿ 600 ಅಂಕಕ್ಕೆ 528 ಅಂಕಗಳನ್ನು ಗಳಿಸಿಕೊಂಡು ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬಹುಮಾನವನ್ನು ನೀಡಿದಂತಹ ಶಾಲಾ ವ್ಯವಸ್ಥಾಪಕರು, ಮುಖ್ಯೋಪಾಧ್ಯಾಯರು ಹಾಗೂ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ನನ್ನ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಪೂರ್ಣಗೊಳಿಸಿದರು. ಪ್ರೌಢ ಶಿಕ್ಷಣವನ್ನು ಸಂತ ಫ್ರಾನ್ಸಿಸ್ ಅಸ್ಸಿಸಿ ಕೊಳ್ಳೇಗಾಲದಲ್ಲಿ ಮುಗಿಸಿ PUC ಶಿಕ್ಷಣವನ್ನು GV ಗೌಡ ಕಾಲೇಜು ಹಣೂರಿನಲ್ಲಿ ಪೂರ್ಣಗೊಳಿಸಿದರು. ಪ್ರಥಮ ಸೇವೆಯನ್ನು 1996 ಸಿಕಂದರಾಬಾದ್ನ ಪ್ರಾರಂಭಿಸಿದರು. ರಾಜಸ್ಥಾನ, ಪಂಜಾಬ್, ಅಸ್ಸಾಂ, ಮಣಿಪುರ, ಲೇಹ, ಲಡಖ್ ಮುಂತಾದ ಕಡೆಗಳಲ್ಲಿ ಸುಮಾರು 28 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಈ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಯುತ ಮೈಕಲ್ ಸೆಂದಿಲ್ ಕುಮಾರ್ ಹಾಗೂ ನಿವೃತ್ತ ಶಿಕ್ಷಕರಾದ ತೋಬಿಯಾಸ್ ಸರ್ ಅವರು ಸನ್ಮಾನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸನ್ಮಾನ ಮಾಡಿದ ಎಲ್ಲರೂ ಆತುರದಿಂದ ಕಾಯುತ್ತಿರುವ ಕಾರ್ಯಕ್ರಮ, ಅದುವೇ ಮನರಂಜನಾ ಕಾರ್ಯಕ್ರಮ. ಬನ್ನಿ ತಡ ಮಾಡದೆ ಪ್ರಾರಂಭಿಸೋಣ. வருங்கால மன்னர்களே வாருங்கள் ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನರ್ಸರಿ ಪುಟಾಣಿಗಳು. வருங்கால மன்னர்களே வாருங்கள், என் வார்த்தைகளை செவி கொடுத்து கேளுங்கள். வருங்கால மன்னர்களே வாருங்கள், என் வார்த்தைகளை செவி கொடுத்து கேளுங்கள். இருக்கும் வரைக்கும் இறக்கை விரித்து பறக்க வேண்டும் தும்பிகளே, இமயமலையை இடுப்பில் சுமக்கும் இதயம் வேண்டும் தம்பிகளே. வருங்கால மன்னர்களே வாருங்கள், என் வார்த்தைகளை செவி கொடுத்து கேளுங்கள். நண்பர்களை துயரத்திலே கண்டு கொள்ளலாம், நல்லவரை வறுமையிலே கண்டு கொள்ளலாம். கண்டகரை வார்த்தையிலே கண்டு கொள்ளலாம், மனைவியரை நோயிலே கண்டு கொள்ளலாம். உங்களை உறுதியிலே கண்டு கொள்ளலாம், என்னை மட்டும் இறுதியிலே கண்டு கொள்ளலாம். என்னை மட்டும் இறுதியிலே கண்டு கொள்ளலாம். வருங்கால மன்னர்களே வாருங்கள், என் வார்த்தைகளை செவி கொடுத்து கேளுங்கள். புகட்டிடிக்கும் போதை தன்னை விட்டு விடுங்கள், போன காலம் போகட்டுமே திரும்பி நில்லுங்கள். அப்பன் பாட்டன் சொத்தை கொஞ்சம் தள்ளி வையுங்கள், சொந்தமாக வேர்வை சிந்தி சோறு தின்னுங்கள். சுற்றி ஒரு பகை இருந்தால் வாழ எடுங்கள். தோள் கொடுப்பேன் எனக்கும் ஒரு ஓலை விடுங்கள், தோள் கொடுப்பேன் எனக்கும் ஒரு ஓலை விடுங்கள். வருங்கால மன்னர்களே வாருங்கள், என் வார்த்தைகளை செவி கொடுத்து கேளுங்கள்.
Right on your right. Let's begin. 1, 2. Good morning, everyone. First of all, I wish you a very happy Independence Day. I feel great pride to present this speech. This day reminds us our glorious past achievements and sacrifice of the innumerable martyrs to the cause of freedom. It inspires us to stand united and work together, forgetting the differences of caste, creed, color, language, so on. Independence Day motivates us to love our country. Independence Day is not just a day in a calendar. It is an emotion, an expression of both sorrow and rejoices. It's a day on which we remember the sacrifice of our freedom fighters. On this day, the people express their patriotism and love for India. After all, our country gives us food, shelter, and security just like our mother. Today, we remember the great leaders who gave their lives for the nation, like Mahatma Gandhi, Sardar Patel, Jawaharlal Nehru, and Subhash Chandra Bose. Bhagat Singh fought bravely to give us this precious gift of freedom. We can study, play, and live happily. Let's honor them by keeping our country clean, respecting our flag, and helping each other. Thank you. Jai Hind, Jai Bharat Mate.
ಸರ್ ಆ ಹುಡುಗನಿಂದ ಬರಕ Stop here. Get down from there. Salute the flag. இந்திய கொடியை தவிர வேற எந்த கொடியும் வணங்க மாட்டேன்டா. அமிர்தவல்லியின் பேருக்கு பொம்மலாட்டம் நடத்தி சுதந்திர போராட்டத்துக்கு பிரச்சாரம் பண்றாங்க. சல்யூட் பண்ணி ஆகணும். Come on, do it. முடியாது. Salute the flag. இன்று நாம் என்று ஒன்றாகும் நிலையானது நெஞ்சோடு நேசம்
ನಮಸ್ಕಾರ. ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳು ನಮಸ್ಕಾರ ಅಂತ ಹೇಳಬೇಕು. ಗುಡ್ ಮಾರ್ನಿಂಗ್. ನಮಸ್ಕಾರ. ಇದು ಪ್ರತಿಯೊಬ್ಬ ಭಾಷಣಕಾರರು ಮಾಡಬೇಕಾದ ಪ್ರಥಮ ಎಕ್ಸಸೈಸ್ ಇದು. ಯಾಕೆಂದರೆ ಭಾಷಣಕಾರರಾಗಿ ನಮ್ಮನ್ನು ಕರೆದ ಮೇಲೆ ನಾವು ಭಾಷಣ ಮಾಡುವಾಗ ಪ್ರೇಕ್ಷಕರು ನಿದ್ರಾವಸ್ಥೆಯಲ್ಲಿದ್ದರೆ ಭಾಷಣಕ್ಕೆ ಅರ್ಥವಿರುವುದಿಲ್ಲ, ಮತ್ತು ನಾವು ಅಷ್ಟು ದೂರದ ಬಂದಿರೋದಕ್ಕೂ ಅರ್ಥವಿರುವುದಿಲ್ಲ. ಹಾಗಾಗಿ ಮೈಕ್ ಟೆಸ್ಟ್ ಮಾಡೋ ರೀತಿ ನಿಮ್ಮನ್ನು ಸಹ ಟೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ತಾವೆಲ್ಲರೂ ಸಹ ಎಚ್ಚರವಾಗಿದ್ದೀರಾ. ಥ್ಯಾಂಕ್ ಯು. ಇಂದು ಇಡೀ ಭಾರತ ದೇಶ 79ನೇ ಸ್ವತಂತ್ರ ದಿನಾಚರಣೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಭಾರತೀಯನೂ ಸಹ ಹೆಮ್ಮೆ ಪಡಬೇಕಾದ ವಿಷಯ, ನಮ್ಮ ದೇಶ ಬ್ರಿಟಿಷರ ಸಂಕೋಲೆಯಿಂದ ನಾವು ಬಂಧನ ಮುಕ್ತರಾಗಿದ್ದೇವೆ, ಬಿಡುಗಡೆ ಹೊಂದಿದ್ದೇವೆ, ಸ್ವತಂತ್ರರಾಗಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ನಾನು ನನ್ನ ಭಾಷಣವನ್ನು ಪ್ರಾರಂಭಿಸುವ ಮೊದಲು ಈ ಸಂಸ್ಥೆಯ ಸಂಸ್ಥಾಪಕರಾದ ರೆವರೆಂಡ್ ಫಾದರ್ ಜೋಸೆಫ್ ಚಾಲ್
जुड़ेंगे हम, आगे बढ़ेंगे ना बढ़ेंगे हम, रुकेंगे ना किसी से भी, पहाड़ों में तो उड़ेंगे हम, ताजा ताजा हरा जज्बाती में भरा सा, पागल बनता जरा सा, उल्टू जलवा दिखा दे, स्टेडियम को हिला दे, आजा हल्ला हो, कोई छूटे करके दिखला दे, आजा लहू में तू बसी, दोनों को मिला दे, करके दिखला दे, इनका तिनका बन के जुड़ेंगे हम, आगे बढ़ेंगे ना बढ़ेंगे हम, रुकेंगे ना किसी से भी, पहाड़ों में तो उड़ेंगे हम, ताजा ताजा हरा सा जज्बाती में भरा सा, पागल बनता जरा सा, थोड़ा अपना कोई छोड़े करके दिखला दे, आजा लहू में तू पसीने, दोनों को मिला दे, करके दिखला दे, उल्टू जलवा दिखा दे, स्टेडियम को हिला दे, ऐसा हल्ला हो, कोई छूटे करके दिखला दे, आजा लहू में तू पसीने, दोनों को मिला दे, करके दिखला दे, कुछ करिए नस नस मेरी खोले, हाय कुछ करिए, कुछ करिए बस बस बड़ा बोले, अब कुछ करिए, ओ कोई तो चल सिद्ध पड़िए, तू तो करिए जा करिए, हाय कोई तो चल सिद्ध पड़िए, तू तो करिए जा करिए, कूचों में गलियों में, राशन की गलियों में, बैलों में बीजों में, ईदों में बीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में, हुंकार आवाज भर ले, 10-12 बार कर ले, रहना हम यार पीछे, कितना भी कोई खींचे, जिद है तो हो सकती, किसना यूं भी पसंद है, कोई तो चल सिद्ध पड़िए, तू तो करिए जा करिए, कोई तो चल सिद्ध पड़िए, तू तो करिए जा करिए,
ಜಾನ್ ಥಾಮಸ್, ಜಾಕಬ್ ಮತ್ತು ಭಾಗ್ಯಮ್ಮ ದಂಪತಿಗಳ ಮಗನಾಗಿ 25/5/1924 ಜನಿಸಿದ ಜಾನ್ ಥಾಮಸ್ ರವರು 25/2/1995 ತಮ್ಮ ಸೇವೆಯನ್ನು ಆರಂಭಿಸಿದರು. ಭೂಪಾಲ್, ಝಾನ್ಸಿ, ಕಾರ್ಗಿಲ್, ಪಂಜಾಬ್ ಕಡೆಗಳಲ್ಲಿ ಸುಮಾರು 29 ವರ್ಷಗಳ ಸೇವೆಯನ್ನು ಸಲ್ಲಿಸಿ 28/2/1919 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವ್ಯವಸ್ಥಾಪಕರು ಹಾಗೂ ಮುಖ್ಯ ಅತಿಥಿಗಳಾದ ಜೋಸೆಫ್ ಅಲೆಕ್ಸಾಂಡ್ರ್ ಅವರನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನವನ್ನು ಮಾಡಿದ ಹಾಗೂ ಸ್ವೀಕರಿಸಿದ ಆಹ್ವಾನಿತರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಅಟ್ ದಿ ಔಟ್ಸೆಟ್ ಅಂತ ಹೇಳ್ತಾರೆ. ನನ್ನ ಭಾಷಣವನ್ನು ಹಂಚಿಕೊಳ್ಳುವ ಮೊದಲು ಈ ದಿನದ 79ನೆಯ ನಮ್ಮ ಭಾರತ ದೇಶದ 79ನೆಯ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಇಷ್ಟೊಂದು ಸುಂದರವಾಗಿ ಮೂಡಿ ಬರಲು ನಮ್ಮ ಮಕ್ಕಳು ಖಂಡಿತ ಕಾರಣ. ಅವರ ನೃತ್ಯಗಳಿರಬಹುದು, ಭಾಷಣಗಳಿರಬಹುದು, ಒಂದು ವಾರದಿಂದ ಮಾಡಿದಂಥ ಪ್ರಿಪರೇಷನ್ ತರಬೇತಿ ಇರಬಹುದು. ಅವರುಗಳ ಹಿಂದೆ ತೆರೆ ಮರೆಯಲಿ ಅಂತ ಹೇಳ್ತೇವೆ. ಆ ತೆರೆ ಮರೆಯಲಿದ್ದವರು ನಮ್ಮ ಶಾಲೆಯ ಉಭಯ ಶಾಲೆಯ ಮುಖ್ಯ ಶಿಕ್ಷಕರುಗಳು ಹಾಗೂ ಶಿಕ್ಷಕ ವೃಂದದವರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರುಗಳು. ಈ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯ ನೇತೃತ್ವ ಅಥವಾ ಇನ್ಚಾರ್ಜ್ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ವಹಿಸಿಕೊಂಡವರು ನಮ್ಮ ಸೆಂಟ್ ಥಾಮಸ್ ಹೈಯರ್ ಪ್ರೈಮರಿ ಶಾಲೆಯ ಮುಖ್ಯ ಶಿಕ್ಷಕಿ, ಅವರ ಸಹ ಶಿಕ್ಷಕರುಗಳು. ಇವರುಗಳ ನೇತೃತ್ವ ಮಾರ್ಗದರ್ಶನದಲ್ಲಿ ಜೊತೆ ಕೈ ಜೋಡಿಸಿದವರು ನಮ್ಮ ಸೆಂಟ್ ಥಾಮಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಅವರ ಸಹಪಾಠಿಗಳು, ಸಹ ಶಿಕ್ಷಕರುಗಳು. ಇವರುಗಳಿಗೆ ನಾವೆಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಈ ಉಭಯ ಶಾಲೆ ಮುಖ್ಯ ಶಿಕ್ಷಕರುಗಳು, ಎಲ್ಲ ಟೀಚರ್ಸ್ಗಳು, ಮಕ್ಕಳಿಗೆ ನಮ್ಮ ಮನದಾರ್ದ ಅಭಿನಂದನೆಗಳು ಚಪ್ಪಾಳೆಯ ಮುಖಾಂತರ. ಥ್ಯಾಂಕ್ ಯು ಮಕ್ಕಳು, ತುಂಬ ಚೆಂದಾಗಿ ಮೂಡಿ ಬಂತು. ಅದಕ್ಕೆ ತುಂಬ ಪ್ರಯತ್ನ, ಶ್ರಮ ಪಟ್ಟಿದ್ದೀರಿ. ದೇವರ ಆಶೀರ್ವದಿಸಲಿ. ಕಳೆದ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಈ ವರ್ಷವನ್ನು ಕಂಡೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸುವುದು. ಕಳೆದ 30 ವರ್ಷಗಳಿಂದ ಪಟ್ಟಣದ ಕಡೆ ಇರ್ತಿದ್ದೆ. ಮೊದಲನೇ ಬಾರಿ ಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದದು ಗ್ರಾಮ. ಈಗ ಒಂದು ಅವಕಾಶ ಸಿಕ್ಕಿದೆ. ಈ ಒಂದು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವಾಗ ನಮ್ಮ ಮಕ್ಕಳು ಸಿಟಿ ಮಕ್ಕಳಿಗಿಂತ ಕಡಿಮೆ ಇಲ್ಲ. ಅವರ ಜೊತೆಯಲ್ಲಿ ಕಾಂಪೀಟ್ ಮಾಡುವಂಥ ಶಕ್ತಿ ಈ ನಮ್ಮ ಮಕ್ಕಳಲ್ಲಿ ಪ್ರತಿಭೆಗಳು ಇದೆ.
ಅದನ್ನು ಗುರುತಿಸಿ ಹೊರತರುವುದೇ ನಮ್ಮ ಟೀಚರ್ಸ್ಗಳು. ಅಷ್ಟು ಉತ್ತಮವಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ. ಉಭಯ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಅವರ ಜೊತೆಲಿರುವ ಸಹ ಶಿಕ್ಷಕರುಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರವಲ್ಲ, ಈ ವರ್ಷ ಈ ನಮ್ಮ ಝೋನಲ್ಲೇ ಕಳೆದ ವರ್ಷದ 10ನೇ ತರಗತಿಯ ಫಲಿತಾಂಶ SSLC ಪರೀಕ್ಷೆಯಲ್ಲಿ ಈ ನಮ್ಮ ವಲಯಕ್ಕೆ, ಅದರಲ್ಲಿ ಅನ್ಎಯ್ಡೆಡ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೆಚ್ಚಿನ ಅಂದರೆ ಪ್ರಥಮ ಸ್ಥಾನವನ್ನು, ಫಲಿತಾಂಶ ಇಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀವಿ ಅಲ್ವಾ, ಅದರಲ್ಲಿ ಕನ್ನಡ ಮೀಡಿಯಂ ಅನ್ಎಯ್ಡೆಡ್ ಶಾಲೆಯಲ್ಲಿ ಇಲ್ಲ, ಏಡೆಡ್ ಶಾಲೆಯು ಅನ್ಎಯ್ಡೆಡ್ ಶಾಲೆಯಲ್ಲೇ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ. ಈ ವಟ್ಟಾರದಲ್ಲಿ ಅಧಿಕ ಪರ್ಸೆಂಟೇಜ್ ಫಲಿತಾಂಶ ತಂದುಕೊಟ್ಟದು ನಮ್ಮ ಶಾಲೆ. ಅದರಿಂದ ಈ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಟೀಚರ್ಸ್ಗಳಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹ, ಅಭಿನಂದನೆಗಳನ್ನು ಕೊಡೋಣವಾ? ಥ್ಯಾಂಕ್ ಯು, ಧನ್ಯವಾದಗಳು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಗೆ ಮುಖ್ಯ ಅತಿಥಿಗಳಾಗಿ, ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಆ ಒಂದು ನಮ್ಮೆಲ್ಲರನ್ನು ಮೋಟಿವೇಶನಲ್ ಟಾಕ್ ಅಂತ ಹೇಳ್ತೇನೆ, ಒಂದು ಶಕ್ತಿಯನ್ನು ತುಂಬುವ ರೀತಿಯಲ್ಲಿ ತಮ್ಮ ಮುಖ್ಯ ಭಾಷಣದಲ್ಲಿ ಮಾತನಾಡಿದಂತಹ ಕೊಳ್ಳೇಗಾಲ SVK ಕಾಲೇಜಿನ ಉಪನ್ಯಾಸಕರು, ಹಾಗೆಯೇ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ರೋಟರಿ ಕ್ಲಬ್ಬಿನ ಮೆಂಬರ್, ಎಲ್ಲಕ್ಕಿಂತ ಮಿಗಿಲ ಹೆಮ್ಮೆಯ ವಿಷಯ, ಅಂದು ಈ ನಮ್ಮ ಶಾಲೆಯ ಮಗು ಇವತ್ತು ಅಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತಿದೆ. ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಜೋಸೆಫ್ ಅಲೆಕ್ಸಾಂಡರ್ ಅವರೇ, ಈ ದಿನದ ಆಚರಣೆಯ ಗೆಸ್ಟ್ ಆಫ್ ಆನರ್, ವಿಶೇಷ ಅತಿಥಿಗಳು ಅಂತ ಕರೀತೇವೆ. ಮರಿಯಮಂಗಳಂ ಧರ್ಮ ಕೇಂದ್ರದ ಗುರುಗಳು, ನನ್ನ ನೆಚ್ಚಿನ ಆತ್ಮೀಯರು ಆದಂತಹ ಪೂಜ್ಯ ಫಾದರ್ ಸಿರಿಲ್ ಶಗಾರಾಜ್ ಅವರೇ, 2 ಕಾನ್ವೆಂಟಿನ ತೊಮೆಯಪಾಳ್ಯಂ ಮರಿಯಮಂಗಲ್ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ಸ್ಗಳಾದಂಥ ಮದರ್ ಡೆನಿಸಾ, ಮದರ್ ಮಾರ್ಥಾ ಅವರುಗಳೇ, ಹಾಗೆ ನಮ್ಮ ಶಾಗ್ಯಂ ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅವ್ರು ಯಾವಾಗಲೂ ಬರೀ ಗ್ರಾಮ ಪಂಚಾಯತಿ ಸದಸ್ಯ ಕೆಲಸ ಮಾತ್ರ ಮಾಡುವುದಿಲ್ಲ, ನಮ್ಮ ಶಾಲೆಯನ್ನು ಅವಾಗ ನೆನೆಸ್ಕೊಳ್ತಾರೆ. ಶಾಲೆಯ ಅಭಿವೃದ್ಧಿ, ಗ್ರಾಮದ ಜೊತೆಲಿ ಗ್ರಾಮ ಬೆಳೆಯಲು ಶಾಲೆ ಮುಖ್ಯ. ಅವರುಗಳು ಬಿಡುವಿಲ್ಲದ ಕೆಲಸ ಇದೆ, ಬರೀ ಗ್ರಾಮ ಪಂಚಾಯತಿ ಕೆಲಸ ಮಾತ್ರವಲ್ಲ, ಪಂಚಾಯತಿ ಮಾಡುವಂಥ ಕೆಲಸಗಳು, ಜಗಳಗಳನ್ನು ತೀರಿಸ್ಕೊಡೋದು, ಅದಕ್ಕೊಂದು ಸಮಸ್ಯೆ ಪರಿಹಾರ ಕಂಡುಹಿಡಿಯೋದು, ಇಷ್ಟೊಂದು ಬರೀ ನಾವು ಕರೆದಾಗ ಮುಖ ತೋರಿಸಿ ಹೋಗುವುದಿಲ್ಲ. ಬಂದ ವರ್ಷದಿಂದ ನೋಡ್ತೇನೆ ನಮ್ಮ ಸದಸ್ಯರುಗಳು ಮೂವರುಗಳು ಸಭೆಯ ಕಾರ್ಯಕ್ರಮ ಅಂತ್ಯಗೊಳ್ಳುವ ತನಕ, ಅದು ನಮಗೆ ಹೆಮ್ಮೆ. ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮ್ಮ ಪ್ರತಿನಿಧಿಗಳಾಗಿದ್ದೀರಿ, ಕೊನೆಯ ತನಕ ಇದ್ದು ಹೋಗೋದು ನಮಗೊಂದು ಹೆಮ್ಮೆ ವಿಷಯ. ಕಳೆದ ವರ್ಷ ನೋಡಿದ್ದೀನಿ, ಈ ವರ್ಷವೂ ಖಂಡಿತ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತದೆ. ಗ್ರಾಮ ಪಂಚಾಯತಿ ಸದಸ್ಯರುಗಳೇ, ನಮ್ಮ ಶಾಲೆಯ ದಾನಿಗಳೇ, ಈ ನಮ್ಮ ಶಾಲೆಯ ನಿವೃತ್ತ ಟೀಚರ್ಸ್ಗಳಿದ್ದಾರೆ, ಕೆಲವರು ದೇವರ ಜೊತೆ ಹೋಗಿ ಸೇರಿರಬಹುದು. ಈ ನಿವೃತ್ತ ಟೀಚರ್ಸ್ಗಳಲ್ಲಿ ಆಕ್ಟಿವ್ ರೋಲ್, ಇದು ನನ್ನ ಶಾಲೆನೇ ಅಂತ ಭಾವಿಸರು ನಮ್ಮ ಶ್ರೀಯುತ ಗೋವಿಯಸ್ ಮಾಸ್ಟರ್ ಅವರು. ಇನ್ನು ಆಕ್ಟಿವ್ ಟೀಚರ್ ಆಗಿ, ಗೆಸ್ಟ್ ಟೀಚರ್ ಆಗಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತ್ಯೇಕವಾಗಿ ಇಂಗ್ಲಿಷ್ ಭಾಷೆ ಕಲಿಕೆಯಲ್ಲಿ ಅವರನ್ನು ಹೆಂಗೆ ಉತ್ತಮಗೊಳಿಸೋದು, ಆ ಒಂದು ನಿಪುಣತೆ ಅವರಲ್ಲಿದೆ. ಅದನ್ನು ಮಾಡ್ತಾ ಬರುವಂಥ ಶ್ರೀಯುತ ತೊಬಿಯಾಸ್ ಮಾಸ್ಟರ್ ಅವರೇ, ಈ ದಿನ ಒಂದು ವಿಶೇಷ ದಿನ. ನಮ್ಮ ಶಾಲೆಯಲ್ಲಿ ನಮ್ಮ ದೇಶಕ್ಕಾಗಿ ಇಲ್ಲಿರುವವರು ಸ್ವಾತಂತ್ರ್ಯಕ್ಕಾಗಿ ದುಡಿದವರು, ಅವರು ದುಡಿದು ಕಾಪಾಡಿ ಸ್ವತಂತ್ರ ಪಡ್ಕೊಟ್ಟಂಥ ದೇಶವನ್ನು ರಕ್ಷಿಸುವ ಕೆಲಸ ಸಿಪಾಯಿಗಳು. ಹಗಲು ರಾತ್ರಿ ಕುಟುಂಬದಿಂದ ದೂರ ಆ ಆರ್ಮಿ ಕೆಲಸ ಅವರುಗಳ ಜೊತೆಯಲ್ಲಿ ಒಂದು ದಿನ ಕೂತ್ಕೊಂಡು ಕೇಳಿದಾಗ ಗೊತ್ತಾಗ್ತದೆ ಎಷ್ಟು ಶ್ರಮ. ಆದರೆ ಇವತ್ತು ನಾವು ಕರೆದಿವ ಆಹ್ವಾನ ಮಾಡಿದೆವು, ನಿಜವಾಗಲೂ ಈ ರೀತಿಯಲ್ಲಿ ಸಿಪಾಯಿ ಆರ್ಮಿ ಡ್ರೆಸ್ಸಲ್ಲಿ ಬಂದದ್ದು ನೋಡಿದ ತಕ್ಷಣ ಅದಕ್ಕೊಂದು ಚಪ್ಪಾಳೆ ಕೊಡಿ ಅವರಿಬ್ಬರಿಗೂ. ದೇಶ ಪ್ರೇಮ, ಅದು ಸೇವೆಯಲ್ಲಿ ಇರುವಾಗ ಇದ್ದಂಥ ಯೂನಿಫಾರ್ಮ್, ಆದರೆ ಕೊನೆಯ ತನಕ ಅವ್ರಿಗೆ ಸಿಪಾಯಿಗಳೇ, ಹೋರಾಟ ಮಾಡುವವರೇ, ಕಾಪಾಡಿ ರಕ್ಷಿಸುವವರೇ. ಅವ್ರು ಪಡೆದಂಥ ಪದಕಗಳ ಜೊತೆಲಿ ಹೆಮ್ಮೆ ನೋಡಿ ಹಂಗಿರಬೇಕು. ಸ್ವಾತಂತ್ರ್ಯ ಕೊಟ್ಟು ದೇಶವನ್ನು
ಕಾಪಾಡುವ ರಕ್ಷಿಸುವಂಥ ಕೆಲಸ ಮಾಡುವಂತಹ ನಮ್ಮ ಹೆಮ್ಮೆಯ ನಮ್ಮ ಗ್ರಾಮದ ಮಣ್ಣಿನ ಮಕ್ಕಳು அப்படின்னு சொல்கிறோம் இல்லைங்களா ಪ್ರಿಯರೇ, ಹಾಗೆಯೇ ಈ ನಮ್ಮ ಮಕ್ಕಳ ಪೋಷಕರು ಈ ವರ್ಷ ಸ್ವಲ್ಪ ಹೋದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿರಬಹುದು, ಅದನ್ನು ನೋಡುವುದಕ್ಕಾಗಿಯೂ ಅದರ ಕೊನೆ ತನಕ ಇದು ನೋಡುವಂಥ ಒಂದು ಆಶೀರ್ವಾದ ಕೊಟ್ಟಿರುವಂಥ ನಮ್ಮ ಮಕ್ಕಳ ಪ್ರೀತಿಯ ಪೋಷಕರುಗಳೇ, ನಮ್ಮ ಗ್ರಾಮದ ಹಿರಿಯ ಮುಖಂಡರುಗಳೇ, ಈ ಒಂದು ಸ್ಟೇಜ್ನಲ್ಲಿ ಮಕ್ಕಳು ಆವಾಗಿಂದ ನಾವು ಕೈ ಕಾಲು ಆಡಿಸ್ಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿ ಆರಾಮಾಗಿದ್ದಿರಬಹುದು. ಭಾರತ್ ಮಾತೆ ತಾಯಿ, ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್. ಈ ಭಾಷಣ ಮಾಡುವಾಗ ಮುಖ್ಯ ಭಾಷಣಕಾರರ ಅತಿಥಿ ಈ ರೀತಿ ಆರಂಭಿಸಿದರು. ಹಳೆಯ ನೆನಪುಗಳು, ಈ ಶಾಲೆಯಲ್ಲಿ ಕಲಿತ ಅನುಭವಗಳು, ಅದಕ್ಕೆ ಯಾವ ಟೀಚರ್ಸ್ಗಳೆಲ್ಲ ಬೋಧನೆ ಮಾಡಿ ನನ್ನನ್ನು ಈ ಸ್ಥಾನಕ್ಕೆ ತಂದರು ಎಂಬುದಾಗಿ ಅವರೆಲ್ಲರೂ ನೆನೆಸ್ಕೊಂಡ್ರು ಕೃತಜ್ಞತಾ ಭಾವದಿಂದ. ಹಾಗೆಯೇ ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ವರ್ಷ ಪೂರ್ತಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್ ಉಳಿದ ಅನೇಕ ಹೆಸರುಗಳು ಹೇಳ್ಕೊಂಡೇ ಹೋಗ್ಬೋದು ಸ್ವಾತಂತ್ರ್ಯ ಹೋರಾಟಗಾರರು. ಅವರುಗಳನ್ನು ಈ ದಿನ ವರ್ಷ ಪೂರ್ತಿ ನೆನೆಸ್ಕೋಬೇಕು. ಈ ದಿನ ನಾವು ಅವರುಗಳನ್ನು ಸ್ಮರಿಸಿಕೊಳ್ಳುವುದರ ಜೊತೆಯಲ್ಲಿ ಅವುಗಳಿಂದ ಕೆಲವು ಗುಣಗಳನ್ನು ನಾವು ಕಲಿತ್ಕೋಬೇಕು. ಮುಖ್ಯ ಅತಿಥಿ మనదేశం భారతదేశం, మనమంతా భారతీయులం. మనదేశం భారతదేశం, మనమంతా భారతీయులం. స్వర్గం వంటి భారతము మన పుణ్యం, దేశమాత గౌరవాన్ని పెంచడమే మన ధర్మం. మన దేశం ఉన్నతమైన హిమాలయాలతో నింగినంటేనే మన కీర్తి, చలచల పారే జీవనదులతో పులకించనే పుడమి తల్లి. బుద్ధుడు ధర్మం చెప్పాడు, భగవానుడే అంటున్నాడు. ప్రపంచానికి మార్గం చూపి జ్ఞానం ఇక్కడ ప్రవహించింది. మన దేశం భారతదేశం, జయ భారతం ప్రియ భారతం, నమ భారతం జయ హో జయ హో.
గురించింది తెలుసుకో మన దేశం భారతదేశం మనమంతా భారతీయులు దేశమాన గౌరవాన్ని పంచడమే మన ధర్మ మన దేశం భారతదేశం మనమంతా భారతీయులు జయ భారత ప్రియ భారత నవ భారతం జయ హో జయ భారత ప్రియ భారత నవ భారతం జయ హో జయ హో జయ హో జయ హో ತ್ಯಾಗ ಬಲಿದಾನಗಳನ್ನು ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ಗೌರವಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ವಂದನೀಯ ಸ್ವಾಮಿ ಜೋಸೆಫ್ ಚಾರ್ಲೆಸ್ ಗುರುಗಳಿಗೆ ಮುಖ್ಯ ಅತಿಥಿಗಳ ಪರವಾಗಿ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಶ್ರೀಯುತ ಜೋಸೆಫ್ ಅಲೆಕ್ಸಾಂಡರ್ ಉಪನ್ಯಾಸಕರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮರಿಯಮಂಗಳ ಧರ್ಮಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಸಿರಿಲ್ ಸೆಲ್ವಕುಮಾರ್ ಗುರುಗಳಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಮ್ಮ ಶಾಖೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸಂತ ಥೋಮಸರ ಕನ್ಯಾ ಮಠದ ಸುಪೀರಿಯರ್ ಸಿಸ್ಟರ್ ಡೆನಿಸಾ ಮತ್ತು ಸಂತ ಜೂದಾ ತದೆಯ ಕನ್ಯಾ ಮಠದ ಸುಪೀರಿಯರ್ ಸಿಸ್ಟರ್ ಮಾರ್ತಾ ಸಿಸ್ಟರ್ ಅವರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಿವೃತ್ತ ಶಿಕ್ಷಕರಾದ ಶ್ರೀಯುತ ತೋಬೆ ಸರ್ ಅವರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿವೃತ್ತ ಎದುರುಗಳಿಗೆ